ಸೋಮೇಶ್ವರ ವಲಯದ ಮೇಲ್ವಿಚಾರಕಿಯಾದ ಶ್ರೀ ಮಂಗಳೂರು ತಾಲೂಕು ಹಾಗೂ ಜಗತ್ತು ಧಾರ್ಮಿಕ ಕೇಂದ್ರದ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನದಲ್ಲಿ ಉಪಸ್ಥಿತರಿರುವಂತಹ ಜನಜಾಗೃತಿ, ಅದೇ ರೀತಿ ಮಂಗಳೂರು ರತ್ನಾಕರ್ ಜೈನ್ ಸರ್ ಇವರು ಕೂಡ ನಮ್ಮ ದಕ್ಷಿಣ ಕನ್ನಡ ಕ್ಷೇತ್ರ ಮಾಬಲ್ ಸರ್ ಇವರು ಕೂಡ ಇವರು ನಾನು ಪ್ರೀತಿಪೂರ್ವಕವಾದ ಅದೇ ರೀತಿ ಮಂಗಳೂರು ದೇವಸ್ಥಾನದ ಎಲ್ಲ ಸಿಬ್ಬಂದಿಗಳಿಗೆ ಇಲ್ಲಿಂದಲೇ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ಸುಮಾರು 10 ವರ್ಷಗಳಿಂದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಸ್ವಚ್ಛತೆಯ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಬಹುಶಃ ಸುಮಾರು 10 ವರ್ಷಗಳ ಹಿಂದೆ ದೇಶದ ಅತ್ಯುನ್ನತವಾದಂಥ ಒಂದು ಸಂಸ್ಥೆ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಒಂದು ರೀತಿಯಲ್ಲಿ ಸಮೀಕ್ಷೆ ಮಾಡುವಂಥ ಕೆಲಸ ಇತ್ತು. ಈ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಅವರು ಸುತ್ತಾಡಿ ಅನೇಕ ದೇವಸ್ಥಾನಗಳ ಒಂದು ಸರ್ವೆಯನ್ನು ಮಾಡಿದರು. ಧರ್ಮಸ್ಥಳದ ದೇವಸ್ಥಾನದ ಪರಿಸರ ಮತ್ತು ಸ್ವಚ್ಛತೆಯನ್ನು ಕಂಡು ಇಡೀ ದೇಶಕ್ಕೆ ಇದೊಂದು ಧಾರ್ಮಿಕ ಸ್ವಚ್ಛತಾ ಕೇಂದ್ರ ಅಂತ ಹೇಳಿದರೆ ಈ ರೀತಿ ಇರಬೇಕು, ಇದೊಂದು ಸ್ವಚ್ಛ ಧಾರ್ಮಿಕ ಕೇಂದ್ರ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಡುವಂಥದ್ದಾಯಿತು. ಆ ಹಿನ್ನೆಲೆಯಲ್ಲಿ ಬಹುಶಃ ನಾವು ಇವತ್ತು ಈ ಕದ್ರಿ ಈ ದೇವಸ್ಥಾನದ ವಠಾರದಲ್ಲಿ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಂದಿನ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಜನಜಾಗೃತಿಯ ಮಾಜಿ ನಿಕಟಪೂರ್ವ ತಾಲೂಕಿನ ಅಧ್ಯಕ್ಷರಾದ ಗೌರವಾನ್ವಿತ ಸದಾಶೆಟ್ಟರೆ, ಅದೇ ರೀತಿ ಜೈನ್ ಮಿಲನ ಇದರ ಅಧ್ಯಕ್ಷರಾದ ಗೌರವಾನ್ವಿತ ರತ್ನಾಕರ ಆಡಳಿತ ಟ್ರಸ್ಟಿಯವರೇ ಮತ್ತು ನಮ್ಮ ಕೇಂದ್ರ ಸಮಿತಿಯ ನಿಕಟಪೂರ್ವ ಮತ್ತು ಈಗಿನ ಅಧ್ಯಕ್ಷರುಗಳೇ, ಭಜನಾ ಪರಿಷತ್ತಿನ ಅಧ್ಯಕ್ಷರು, ದೇವಸ್ಥಾನದ ಪ್ರಬಂಧಕರೇ, ವಿಪತ್ತು ಮತ್ತು ಜನಜಾಗೃತಿ ಕಾರ್ಯಕ್ರಮದ ಪದಾಧಿಕಾರಿಗಳು ಮತ್ತು ನಮ್ಮ ಧಾರ್ಮಿಕ ಕೇಂದ್ರಕ್ಕೆ ಹೋದಾಗ ಅಥವಾ ದೇವಸ್ಥಾನ ಇರ್ಬೋದು, ಯಾವುದೇ ಒಂದು ಧಾರ್ಮಿಕ ಕೇಂದ್ರಕ್ಕೆ ನಾವು ಹೋಗುವಾಗ ಅಲ್ಲಿರುವ ಪರಿಸರ ನೋಡಿಕೊಂಡು ನಮ್ಮ ಮನಸ್ಸು ಮತ್ತು ನಮಗೆ ಒಂದು ಏಕ ಅಂತಂದರೆ ದೇವರ ಬಗ್ಗೆ ಒಂದು ಭಾವನೆ ಬರುತ್ತದೆ. ಅದಕ್ಕೆ ಮುಖ್ಯವಾಗಿ ಅಲ್ಲಿರುವ ಪರಿಸರ ಸ್ವಚ್ಛ ಇರಬೇಕು, ನಿಶಬ್ದವಾಗಿರಬೇಕು ಮತ್ತು ಅಲ್ಲಿ ದೇವರ ನಾಮಸ್ಮರಣೆಗಳು ಕೇಳ್ತಾ ಇರಬೇಕು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕಂಡಾಗ ನಮಗೆ ದೇವರ ಸಾನ್ನಿಧ್ಯದ ಮೇಲೆ ಅಪಾರವಾದ ಭಕ್ತಿ ಬರ್ತದೆ. ಬಹುಶಃ ಇದಕ್ಕೆ ಧರ್ಮಸ್ಥಳ ಒಂದು ಮಾದರಿ ಅಂತೇಳಿ ಬಹುಶಃ ಸುಮಾರು 10 ವರ್ಷಗಳ ಹಿಂದೆ ಒಂದು ಸಂಸ್ಥೆ ವರದಿಯನ್ನು ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ದೇವಸ್ಥಾನ ಧರ್ಮಸ್ಥಳ ಮಾತ್ರ ಸ್ವಚ್ಛತೆ ಇರಬಾರದು, ನಾಡಿನ ಎಲ್ಲೆಡೆ ಇರುವಂಥ ದೇವಸ್ಥಾನಗಳು ನಮ್ಮಂತೆ ಸ್ವಚ್ಛವಾಗಿರಬೇಕು. ನಾಡಿನಿಂದ ಎಲ್ಲೋ ಒಂದು ಕಡೆಯಿಂದ ಅವರ ಸಂಕಲ್ಪಗಳನ್ನು ಈಡೇರಿಸಲಿಕ್ಕಾಗಿ ದೇವಸ್ಥಾನಕ್ಕೆ ಬಂದಾಗ ಅವರು ದೇವಸ್ಥಾನದ ಬಂದು ಹೋಗುವ ಸಂದರ್ಭದಲ್ಲಿ ಯಾರು ಕೂಡ ಮಲಿನವನ್ನು ಮಾಡಬಾರದು. ಸಾಮಾನ್ಯವಾಗಿ ನಮಗೆ ಒಂದು ಅಭ್ಯಾಸ ಇದೆ, ಏನಾದರೂ ಕುಂಕುಮವನ್ನು ತಲೆಗೆ ಹಚ್ಚಿ ಕೈಯಲ್ಲಿದ್ದರೆ ಅದನ್ನು ದೇವಸ್ಥಾನದ ಬದಿಯಲ್ಲಿ ಗೋಡೆಗೆ ಅಥವಾ ಕಂಬಗಳಿಗೆ ನಾವು ಒರೆಸ್ತೇವೆ. ಬಹುಶಃ ಇದು ಅಪವಿತ್ರ ಮಾಡೋದು ನಾವೇ. ಇವತ್ತು ಏನಾದರೂ ಕಸ್ಮಲವಾಗಿ ದೇವಸ್ಥಾನದ ಪಕ್ಕದಲ್ಲಿದ್ದರೆ ಅದು ಭಕ್ತರಾದ ನಮ್ಮ ಕೈಯಿಂದಲೇ ಒಂದು ಪಾಪದ ಒಂದು ಸಣ್ಣ ತಪ್ಪು ಕೆಲಸಗಳು. ಅದರಿಂದಾಗಿ ಇದು ಮಾಡಬಾರದು ಅನ್ನೋದಕ್ಕಾಗಿ ಪ್ರತಿ ವರ್ಷವೂ ಧಾರ್ಮಿಕ ಸ್ವಚ್ಛ ಕೇಂದ್ರದ ಸುತ್ತಲೂ ಅದು ಭಿತ್ತಿ ಚಿತ್ರಗಳನ್ನು ಮಾಡುವಂಥದ್ದಿರ್ಬೋದು, ಜೊತೆಯಲ್ಲಿ ಬೇರೆ ಬೇರೆ ಮಾಹಿತಿಗಳನ್ನು ಕೊಡುವಂಥದ್ದಿರ್ಬೋದು ಅಥವಾ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡುವಂಥದ್ದು, ಈ ರೀತಿ ನಾವು ಮಾಡ್ತೇವೆ. ಬಹುಶಃ ಈ ಕಡೆ ಇವತ್ತು ನಾವು ಇಲ್ಲಿ ಕೂಡ ಈ 7 ಕೆರೆಯ ಸ್ವಚ್ಛತೆಯನ್ನು ಮಾಡುವಂಥದ್ದು ಮತ್ತು ಒಂದು ದೇವಸ್ಥಾನದ ವಠಾರದಲ್ಲಿ ಕೂಡ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬಹುಶಃ 7ನೇ ತಾರೀಕಿನಿಂದ 14 ತಾರೀಕಿನವರೆಗೆ ರಾಜ್ಯದ ಎಲ್ಲೆಡೆ ಸಾಮಾನ್ಯವಾಗಿ ನಮ್ಮ ಗ್ರಾಮ ಮಟ್ಟದಲ್ಲಿ ಒಕ್ಕೂಟಕ್ಕೆ ಒಂದರಂತೆ ಸುಮಾರು ಒಂದು 15ರಿಂದ 20 ಸಾವಿರ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಾವೆಲ್ಲರೂ ಗಮನಿಸಬೇಕಾದ ಭಾಗಗಳು ಭಾಳ ಇದೆ. ದೇವಸ್ಥಾನಕ್ಕೆ ಹೋದಾಗ ಸ್ನಾನ ಮಾಡ್ತೇವೆ. ಸ್ನಾನ ಮಾಡಿದಾಗ ಅಲ್ಲಿರುವಂಥ ಕೊಂಡೋದಂಥ ಸೋಪು ಇರ್ಬೋದು, ಅದರ ಪ್ಯಾಕೆಟ್ ಇರ್ಬೋದು, ಅಥವಾ ನಮ್ಮ ಬೇಡವಾದಂಥ ಒಂದು ಬಟ್ಟೆ ಇರ್ಬೋದು, ಅದನ್ನು ದೇವಸ್ಥಾನದ ಬಾವಿಯಲ್ಲಿ ಅಥವಾ ಎಲ್ಲೋ ಒಂದರಲ್ಲಿ ಬಿಸಾಡುವಂಥದ್ದು ಖಂಡಿತ ಅದು ತಪ್ಪು. ಖಂಡಿತ ಈ ರೀತಿ ಮಾಡಿದರೆ ನಾವು ಮತ್ತೆ ಅಲ್ಲಿ ನಾವು ಮಲಿನ ಮಾಡಿದ ಹಾಗೆ ಆಗ್ತದೆ. ಅದಕ್ಕೆ ನಾವು ಎಲ್ಲೋ ಒಂದು ಕಡೆಯಲ್ಲಿ
ಸ್ವಚ್ಛತೆಯನ್ನು ಇಟ್ಕೊಳ್ಳುವಂಥದ್ದು ಭಕ್ತರೆಲ್ಲರ ನಮ್ಮ ಒಂದು ಆದ್ಯ ಕರ್ತವ್ಯ. ಆ ನೆಲೆಯಲ್ಲಿ ನಾವು ಈ ಜಾಗೃತಿ ಮೂಡುವಂಥ ಕೆಲಸವನ್ನು ಪ್ರತಿ ವರ್ಷವೂ ಮಾಡ್ತೇವೆ. ಇದು ಸಾಮಾನ್ಯವಾಗಿ ಅಕ್ಟೋಬರ್ 2ನೇ ತಾರೀಕಿನ ಮೊದಲು ಮತ್ತು ಮಕರ ಸಂಕ್ರಾಂತಿ ಹತ್ತಿರದಲ್ಲಿ ನಾವು ಈ ಕೆಲಸವನ್ನು ಮಾಡ್ತೇವೆ. ಅದರಿಂದ ಇವತ್ತು ಇಲ್ಲಿ ಕೂಡ ಸುಮಾರು ನಾವೊಂದು 100 ಮಂದಿ ಸೇರಿ ಈ ಕೆಲಸವನ್ನು ಮಾಡ್ತೇವೆ. ಎಲ್ಲ ನಾಡಿನ ದೇವಸ್ಥಾನದ ಸುತ್ತಮುತ್ತಲೂ ಈ ರೀತಿಯ ಸ್ವಚ್ಛತೆಯನ್ನು ಕಂಡಾಗ ಬಹುಶಃ ಭಕ್ತರಿಗೂ ಒಂದು ರೀತಿಯ ಸಮಾಧಾನ ಮತ್ತು ದೇವಸ್ಥಾನದ ಒಳಗಿರುವಂಥ ಆ ದೇವರ ಸಾನ್ನಿಧ್ಯಕ್ಕೂ ಒಂದು ಒಳ್ಳೆಯ ನಿಜವಾಗಿ ಅಲ್ಲಿ ಭಕ್ತಿ ಬರುವ ಹಾಗೆ ಆಗ್ತದೆ. ಆ ರೀತಿಯಲ್ಲಿ ನಾವೆಲ್ಲ ಸೇರಿ ಮಾಡಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಕೊಂಡೋಗುವಂಥ ವಸ್ತುಗಳು ಅದು ಯಾವುದು ಅಲ್ಲಿ ದೇವಸ್ಥಾನಕ್ಕೆ ಬಳಕೆ ಆಗಿ ಬರುವಾಗ ಒಂದು ಪ್ಲಾಸ್ಟಿಕ್ ಕವರೇ ಇರಬಾರ್ದು, ಅದನ್ನು ಅಲ್ಲಿ ಬಿಸಾಡಬಾರದು. ಅದನ್ನು ನಾವು ಹೇಗೆ ಕೊಂಡೋಗಿದ್ದೇವೆ ಆ ರೀತಿಯಲ್ಲಿ ಮತ್ತೆ ಅದು ಮನೆಗೆ ಅಥವಾ ಬೇರೆ ಒಂದು ಕಡೆಯಲ್ಲಿ ವಿಲೇವಾರಿ ಮಾಡಬೇಕು. ಹೀಗೆ ಆದಾಗ ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತೆ ಮತ್ತು ಪವಿತ್ರತೆಯನ್ನು ಉಳಿಸಿಕೊಂಡಾಗೆ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಸಹಕರಿಸೋಣ ಅಂತ ಹೇಳ್ತಾ ಪೂಜ್ಯ ಕಾವಂದಿರನ ಆಲೋಚನೆ ಏಪಲ ಜನಕುಲ್ನ ಭಾವನೆಗೆ ಸ್ಪಂದಿಸಿದ ಪುನೊಂಜಿ ಕಾರ್ಯಕ್ರಮ. ಯಾಕಂದರೆ 10 ವರ್ಷದ್ದು ಮಾತಾ ಶುದ್ಧ ಕೇಂದ್ರವನ್ನು ನಮ್ಮ ಯೋಜನೆದ ಕುರಿತು ದಯೆ ಅಯ್ಯ ನಮ್ಮ ಕ್ಲೀನ್ ಮಾಡ್ತಾರೆ. ಒಂದು ಸ್ವಚ್ಛ ಶ್ರದ್ಧಾ ಕೇಂದ್ರ ಮಲ್ತ ಒಂದು ಫೋನ್ಲ್ಲ ಬಂದಿನ ಒಂದು ವ್ಯವಸ್ಥೆಯನ್ನು ನಾಬಲಗಳೆಲ್ಲ ನಮ್ಮ ಎದುರು ಭಾಗವಹಿಸಿನ ನಿಖಿಲೆಗೆ ಏನು ಬಂದಿನ ನಮ್ಮ ಪೂರ ಒಂದು ರೀತಿಯ ಪೂಜ್ಯ ಕಾವಂದಿರನ ಆಶಯನ ಈಡೇರಿಸಿನ ನಮ ಒಂದು ರೀತಿಯ ಭಾಗ್ಯವಂತರು. ನಮ್ಮ ಪ್ರತಿ ಸಾರಿಲ್ಲ ಬೇತೆ ಬೇತೆ ದೇವಸ್ಥಾನ ಬಿದೈಡು ಸುತ್ತಮುತ್ತ ಕ್ಲೀನ್ ಮಾಡ್ದ ಅಂಡ ಈ ಕೆರೆಯನ್ನು ನಂಗೆ ಕ್ಲೀನ್ ಮಾಡ್ಬೇರೆ ದಿಕ್ಕಿನ ಭಾಗ್ಯ ನಿಖಿಲೆ ದಯೆ ನಮ್ಮ ನಂಬಿಕೆ ಬಂದ ಗೋರಕ್ಷನಾಥರ ಗಂಟನ ಮೂರ್ತಿ ಅದು ಕೆರೆಟ್ ಇರ್ತೇನೆ ಮುಲ್ತುರ್ದು ಅನ್ನಪ್ಪ ಅಡೆ 19ನೇ ಮೂರ್ತಿ ಅಂಚಿನ ಕೆರೆನ ನಿಖಿಲೆಗಿನಿ ಕ್ಲೀನ್ ಮಾಡ್ಬೇರೆ ದಿಕ್ಕಿನಾಂಡ ಅವು ಪೂಜ್ಯ ಕಾವಂದಿರನ ಭಾವನೆ ಅರ್ನ ಎಂಚೆಲ್ಲ ಎಂಜಿನ ಬಂದ ಯಾನು ಎಡ್ಡ ಕೆಲಸ ಎನ್ನ ಒಟ್ಟಿಗೆ ಇತ್ತನಾಗಲಿ ಗೈದ ಫಲ ದಿಕ್ಕೋಡು ಉಂಡು ಇನ್ನು ಅರ್ನ ನಿರ್ದೇಶನೋಡು ನಮ ಬರ್ತದೆ ಈ ಎಡ್ಡ ಕೆಲಸ ಮಲ್ತಿನತ್ತ ಫಲ ಯೋಜನೆದ ನಿಖುಲ್ ಪೂರ ಈತ ಭಾಗವಹಿಸಿ ಅದಾಯ್ತು ಒಟ್ಟಿಗೆ ನಮ್ಮ ಇತ್ತನ ಮಾತೆರೆಗಳಾಯ್ತು ಒಂಜಿ ಫಲ ತಿಕ್ಕುಲೆಕ ಅಂದ್ರೆ ಬಂದ್ಬಿನ ನಮ್ಮ ಒಂಜಿ ನಂಬಿಕೆ ಇಂದು ಪೂಜ್ಯ ಕಾವಂದಿರನ ಆಶೀರ್ವಾದ ನಂಗೆ ದಿಕ್ಕಿನ ಅರ್ನ ಈ ಕಲ್ಪನೆದೊಟ್ಟಿಗೆ ನಂಗೆ ಕೆಲವು ವರ್ಷಗಳು ನಿಖುಲ್ ಮಾತೇ ಅಲ್ಲ ಬೇತೆ ಬೇತೆ ದೇವಸ್ಥಾನ ನಮ್ಮ ಕ್ಲೀನ್ ಮಲ್ದ ಅಂಚೆನೆ ನನ್ನದು ಮುಗುಲ ಕಾವಂದಿರನ ಆಶಯ ಬಂದ ಆಯ್ತ ಪಿರೋಡು ಮಸ್ತ್ ಆಲೋಚನೆಲ್ಲ ಪುಂಡರ್ನ ಯೋಜನೆ ಆಯ್ತು ಬೇತೆ ಬೇತೆ ರೀತಿಯ ಪ್ರಯೋಜನಗಳು ಸಮಾಜದ ಆಪಣ ಈತನಿದ್ರೆ ಪ್ರತಿಯೊಂದು ಕಾರ್ಯಕ್ರಮ ನಮ್ಮನ್ನು ತೂಂಡಲ್ಲ ಹೊಲ್ತ ಗ್ರಾಮಾಭಿವೃದ್ಧಿ ಯೋಜನೆ ಶುರು ಆಂಡು ಆಯ್ತ ಪಿರೋಡು ಕೂಡ ಇನ್ನು ಯಜ್ಞ ಬಂಡ ಇನ್ನು ನಲ್ಪರ್ದು ಹೆಚ್ಚುಂಡು ಅದೇ ಪ್ರತಿಯೊಂದಿಲ್ಲ ಸಮಾಜದ ಜನಸಾಮಾನ್ಯರಿಗೆ ಪೂರಕವನ ಕಾರ್ಯಕ್ರಮಗಳು ಏನಾದ್ರು ಬಂದೊಂದು ಹೇಳ್ತಾರೆ ರೈತೊಟ್ಟಿಗೆ ಇಂಚಿನ ಏರು ಯೋಜನೆದೊಟ್ಟಿಗೆ ತೊಡಗಿಸಿದಲ್ಲೇರ ಆಗಲಿಗೆಲ್ಲ ಆ ಪುಣ್ಯದ ಬಲ್ಲ ದಿಕ್ಕು ನಂಚಿನ ಕೆಲಸ ಕಾರ್ಯಕ್ರಮದ ಒಂಜಿ ಭಾಗ ಅಂದು ಇನ್ನು ಅಂಜಾರಿ ನಿಖುಲು ಮಾತೆಲ್ಲ ಭಾಗವಹಿಸಿ ನಕುಲು ಮಂಜುನಾಥ ದೇವರನ್ನ ಆಶೀರ್ವಾದ ನಿಖಿಲ ಮಾತೆರ್ನ ಮಿತ್ತಿಲ್ಲ ಉಂಡು ಉಪ್ಪುಂಡು ಬಂದನ ವಿಶ್ವಾಸದೊಟ್ಟಿಗೆ ಕದ್ರಿ ಮಂಜುನಾಥನ ಸೇವೆಮಂದನ ನಿಖಿಲ ಮಾತೆರೆಗಳ ಆ ದೇವರ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊರಡನ್ನು ದೇವರ. ನಾನೊಂದು ಅಂದರೆ ನಮ್ಮ ಅರುಣ ಮ್ಯಾನೇಜರ್ ಹೇಳಿದರು ಕೆರೆ ಕ್ಲೀನ್ ಮಾಡಲಿಕ್ಕೆ ಗ್ರಾಮೋದ್ಯೋಗ ಧರ್ಮಸ್ಥಳದ ಸಂಘದವರು ಬರ್ತಾರೆ ಅಂತ ಹೇಳಿದರು. ಹಾಗೆ ನಾನು ನೋಡುವ ಹೇಗೆ ಏನು ಅಂತೇಳಿ ನೋಡುವ ಅಂತೇಳಿ ಬಂದದ್ದು. ನಾನು ಶಾಪಲ್ಲಿ ಇವತ್ತು ನಿಜವಾಗಿ ಬ್ಯುಸಿ ಇತ್ತು. ಸೊ ಏಜೆಂಟ್ರು ಸಹ ಕೂತ್ಕೊಂಡಿದ್ದಾರೆ ಅಲ್ಲಿ, ಅವರನ್ನು ಸ್ವಲ್ಪ ಅಲ್ಲಿ ಈಗ ಬರ್ತೇನೆ ಅಂತೇಳಿ ಕೂತ್ಕೊಳ್ಳಿಸಿ ನಾನು ನೋಡಿ ಹೋಗುವ ಅಂತೇಳಿ ಬಂದದ್ದು. ಆದರೆ ಇಲ್ಲಿ ಬಂದು ನೋಡುವಾಗ ವಾತಾವರಣ ನೋಡುವಾಗ ನನಗೆ ತುಂಬ ಸಂತೋಷ ಆಯಿತು. ಹಾಗೆ ಮತ್ತು ವೇದಿಕೆಯಲ್ಲಿರುವ ಹಲವಾರು ಹುದ್ದೆಗಳನ್ನು ಗ್ರಾಮೋದ್ಯೋಗ ಧರ್ಮಸ್ಥಳದ ಸಂಘದಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿರುವಂಥ ಎಲ್ಲರಿಗೂ ವಂದಿಸುತ್ತಾ ನೆನ್ಕೊಳ್ತಾ ಆಗ ನಮ್ಮ ಮ್ಯಾನೇಜರ್ ಅರುಣ ಅವರಿಗೆ ಸಹ ವಂದಿಸ್ತೇನೆ. ಹಾಗೆ ನಾನು ಸಿರಿ ಗ್ರಾಮೋದ್ಯೋಗ ಸಂಸ್ಥೆದು ಡೈರೆಕ್ಟರ್, ನಮ್ಮ MD ನಮ್ಮ ಜನಾರ್ದನ್ ಸರ್. ಹಾಗೆ ಇಲ್ಲಿ ಅವರು ಸರ್ ಹೇಳಿದಾಗೆ ಕೆರೆಯನ್ನು ಕ್ಲೀನ್ ಮಾಡಲಿಕ್ಕೆ ನಿಮಗೆ ಸಿಕ್ಕಿರುವುದು ಒಂದು ಭಾಗ್ಯ ಅಂತೇಳಿ ಹೇಳ್ಬೋದು. ಇಲ್ಲಿಂದ ಹೋದ ಮೂರ್ತಿ ಅಂತೇಳಿ ಎಲ್ಲ ಕತೆ ಹೇಳ್ತಾರೆ, ಹೌದು ಸುಳ್ಳು ನಮಗೆ ಸಹ ಗೊತ್ತಿಲ್ಲ. ನಂಬಿಕೆ, ಅವರವರ ನಂಬಿಕೆ ಅವರವರಿಗೆ. ಅದರಲ್ಲಿ ನೀವು ಪಾಲ್ಗೊಂಡಿರುವುದು ತುಂಬ ಸಂತೋಷ ಆಗ್ತಿದೆ.
ನನಗಂತೂ ಇವತ್ತು ತುಂಬ ಖುಷಿಯಾಯಿತು. ಹಾಗೆ ಎಲ್ಲರಿಗೂ ಮಂಜುನಾಥ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀನಿ. ಓಂ ಶ್ರೀ ಮಂಜುನಾಥಾಯ ನಮ. ಕ್ಷೇತ್ರದ ಮಂಜುಸ್ವಾಮಿನ ಅಂಚೆನೆ ಪರಮಪೂಜ್ಯ ಕಾವಂದೇರೇನು ಮಾತೃಶ್ರೀ ಅಮ್ಮನ ಆಶೀರ್ವಾದನ ಬೇಡೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹುಶಃ 1982 ಆರಂಭ ಆಯಿನ ಕಾರ್ಯಕ್ರಮ ಪ್ರಸ್ತುತ ಕರ್ನಾಟಕ ರಾಜ್ಯದ ಪೂರಾ ಜಿಲ್ಲೆಡ್ಲ ಅಂಚೆನೆ ನಮ್ಮ ಹೈತಲ್ದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಡ್ಲ ತನ್ನ ಕೆಲಸ ಕಾರ್ಯನ ಮಂತೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘ ಮಹಿಳಾ ಸಬಲೀಕರಣ ಅಂಚನೆ ಅಕಲ ಆರ್ಥಿಕ ಅಭಿವೃದ್ಧಿ ಅಕ್ಲೆಗ ಆರ್ಥಿಕ ನೆರವು ಇಂಚೈನ ಸಮಾಜಮುಖಿ ಚಟುವಟಿಕೆಗಳು ಭಾರಿ ಪುದರ್ಪುಂಡು ಅವೇ ಲೆಕ್ಕನೆ ನಮ್ಮ ಊರ್ದ ದೇವಸ್ಥಾನ ದುಪ್ಪು ಅಂಚನೆ ನಮ್ಮ ಊರ್ದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಬಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಪರಮಪೂಜ್ಯ ಕಾವಂದೇರು ಅನುದಾನ ಬಿಡುಗಡೆ ಮಂತೊಂದಿಲ್ಲೇರು ಆಯ್ತು. ಒಟ್ಟಿಗೆ ಧಾರ್ಮಿಕ ಅಭಿವೃದ್ಧಿಗೆ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗೆ ಓಡಾಯಿನಾಥ್ ಕಾರ್ಯಕ್ರಮವನ್ನು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ಕಾವಂದೇರು ಮಂತೊಂದಿಲ್ಲ ಇಂಚಿಪ ಸುಮಾರು 10 ವರ್ಷದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅತ್ಯಂತ ಧಾರ್ಮಿಕ ಸ್ವಚ್ಛ ಧಾರ್ಮಿಕ ನಗರಿ ಬಂಪಿನ ಪ್ರಶಸ್ತಿ ಬತ್ತನು. ಈ ಸಂದರ್ಭದ ಕಾವಂದೇರು ಒವೇ ಒಂಜಿ ಪ್ರಶಸ್ತಿ ಬತ್ತಿನ ಟೈಮ್ ಇಡ್ಲ ಈ ಪೂರ ಪ್ರಶಸ್ತಿಗೆ ಕಾರಣ ಆಯ್ನಿ ಭಕ್ತರು ಹತ್ತಿರ ಊರ್ದ ಜನಕಲೋದು ಬಂಡೇರು ಆಯ್ತಾ. ಒಟ್ಟಿಗೆ ಹೊಸ ಕಾರ್ಯಕರ್ತರಿಗೆ ಎಂಕಲ್ನ ಗ್ರಾಮಾಭಿವೃದ್ಧಿ ಯೋಜನೆದ ಪೂರಾ ಕಾರ್ಯಕರ್ತರಿಗೆ ಹೊಸ ಯೋಜನೆಯನ್ನು ಕೊರಿಯರು ಪ್ರತಿಯೊಂದು ದೇವಸ್ಥಾನ ಭಜನಾ ಮಂದಿರ ಧಾರ್ಮಿಕ ಶ್ರದ್ಧಾ ಕೇಂದ್ರನ ನಮ್ಮ ಸ್ವಯಂ ಪ್ರೇರಿತವಾದ ಸ್ವಚ್ಛತೆಯನ್ನು ಮನ್ಪಡೋದು. ಈ ವರ್ಷ ನಮ್ಮ ರಡ್ಡು ಟೈಮ್ ಇಡು ಒಂಜಿ ಸಂಕ್ರಮಣದ ಪೂರ್ವಕಾಲಡು ಅವೇ ರೀತಿ ಬಕ್ಕೊಂಜಿ ನಮ್ಮ ಸ್ವಾತಂತ್ರ್ಯೋತ್ಸವ ದಿನದ ಪಗ ವರ್ಷಡು ರಡ್ಡು ಸಲ ಸುಮಾರು ನಮ್ಮ ತಾಲೂಕುಡು ಮಂಗಳೂರುಡು 200 ಧಾರ್ಮಿಕ ಶ್ರದ್ಧಾ ಕೇಂದ್ರನು ಸ್ವಯಂ ಸೇವಕರು ಸ್ವಚ್ಛತೆ ಮಂತೊಂದಿಲ್ಲರು ನೆಟ್ಟು ನಮ್ಮ ವಿಪತ್ತು ಸ್ವಯಂ ಸೇವಕರು ಪ್ರಗತಿಬಂಧು ಸ್ವಸಹಾಯ ಸಂಘದ ಸದಸ್ಯರು ಅಂಚೆನೆ ಮಹಿಳಾ ಜ್ಞಾನ ವಿಕಾಸದ ಸದಸ್ಯರು ಮಕ್ಕಳು ಪೂರೆಲ್ಲ ಬೇತೆ ಬೇತೆ ಸಂಘ ಸಂಸ್ಥೆದಕ್ಕಲು ನಮ್ಮ ಜನಜಾಗೃತಿ ವೇದಿಕೆದ ಪದಾಧಿಕಾರಿನಕಲು ನವಜೀವನ ಸಮಿತಿದಕಲು ಮಕ್ಕಳಿನ ಪೂರ ಒಟ್ಟು ಸೇರಂದು ಸುಮಾರು ಪ್ರತಿ ಒಂಜಿ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಸ್ವಚ್ಛತಾ ಕಾರ್ಯಕ್ರಮ ಸುಮಾರು 100 ಜನ ಮುಟ್ಟ ಸ್ವಯಂ ಪ್ರೇರಿತವಾದ ಸ್ವಚ್ಛತೆ ಮನ್ಪೇರು ಆಯ್ತಾ. ಒಟ್ಟಿಗೆ ಜನಕ್ಲೆಗೆ ಸ್ವಚ್ಛತೆಯ ದೀಪಿನತ ಬಗ್ಗೆ ಜಾಗೃತಿನ ಮುಟ್ಟವನಂಚಿನ ಕೆಲಸ ಕರಪತ್ರ ವಿತರಣೆ ಅಂಚನೆ ಮಾಹಿತಿ ಕಾರ್ಯಕ್ರಮನ ಕೊರೊಂದುಲ್ಲೇರು. ಬಹುಶಃ ಈ ಸಲ ಭಾರಿ ಎಡ್ಡ ರೀತಿಡು ನಮ್ಮ ಶ್ರೀ ಕ್ಷೇತ್ರ ಕದ್ರಿ ದೇವಸ್ಥಾನದ ಸುಮಾರು 7 ಕೆರೆನ ನಮ್ಮ ಭಾರಿ ಮುತುವರ್ಜಿಡು ಒಂಜಿ ದಿನದ ಶ್ರಮದಾನದ ಮೂಲಕ ಸ್ವಚ್ಛತೆ ಮಂತೇರು ಊರ್ದಕಲು ಅಂಚನೆ ಈ ದೇವಸ್ಥಾನದ ಸಮಿತಿದಕಲು ಎಡ್ಡ ರೀತಿಯ ಸಹಕಾರ ಕೊರಿಯರು ಅತ್ಯುತ್ತಮವಾದ ಕೆಲಸ ಆತನು ಬಂಡದು ಪನ್ನೊಂದುಲ್ಲೇರು ನೆಕ್ಕ ಪೂರ ಎಂಕ್ಲೆಗೆ ಪ್ರೇರಣಾ ಶಕ್ತಿ అయిన ಪೂಜ್ಯ ಕಾವಂದೇರು ಬಹುಶಃ ಎಂಕಲ್ನ ಪ್ರತಿಯೊಂದು ಚಟುವಟಿಕೆಗಳ ಎಂಕ್ಲೆಗೆ ಮಾರ್ಗದರ್ಶನ ಆಶೀರ್ವಾದ ಪ್ರೇರಣೆ ಕೊರ್ಪಿನಂಚಿನ ಕೆಲಸ ಮಂತೊಂದುಲ್ಲೇರು ಮೆರ್ನ ಒಂಜಿ ಮಾರ್ಗದರ್ಶನದ ಕೆಲಸ ಮನ್ಪುಣಂಚಿನೇ ಒಂಜಿ ಹೆಮ್ಮೆ ಬಂಡದು ಎಂಗಳ ಪೂರ ಸ್ವಯಂ ಸೇವಕರು ಪನೊಂದುಲ್ಲೇರು ಪೂರೆಲ್ಲ ಆಸಕ್ತಿದಾಯಕವಾದ ಕೆಲಸ ಮಂತೇರು ಅಕ್ಲಿ ಪೂರೆಗಳ ವಂದನೆಯನ್ನು ಅರ್ಪಿಸೋ ನನ್ನ ಪಾತ್ರ ಮುಕ್ತಾಯ ಮನ್ಪು.